ಟೂರ್ ಆರ್ಗನೈಸ್ ಮಾಡಿದ್ದಾರೆ. ರಮೇಶು ಸುರೇಶ್ ಅವ್ರ ಫ್ಯಾಮಿಲಿಯಿಂದ ಹೋಗ್ತಾ ಇದ್ದಾರೆ. ಮೈ ಡಾಟರ್ ಕೇಮ್ ಟು ಅಸ್, ವೈ ಡೋಂಟ್ ಯು ಆಲ್ಸೋ ಜಾಯಿನ್. ಆ ಮೂಮೆಂಟಿಂದ ಸ್ಟಾರ್ಟ್ ನಮಗೆ. ಇಟ್ ವಾಸ್ ಅ ಥ್ರಿಲ್ಲಿಂಗ್ ಮೂಮೆಂಟ್ ಫಾರ್ ಅಸ್. ಬೇರೆ ಶೆಡ್ಯೂಲ್ಸ್, ಬೇರೆ ಫಂಕ್ಷನ್ಸು, ಡೊಮೆಸ್ಟಿಕ್ ಫಂಕ್ಷನ್ಸ್ ಎಲ್ಲ ಇತ್ತು, ಮಾಡಿದ್ವು ಹೆಂಗಪ್ಪ. ದೆನ್ somehow we could also join. ನಮ್ಮ participation we confirmed. Then thrilling started from there. Arrangement. So first time of course it is our first visit ಇಲ್ಲಿ. pilgrimage ಹೋಗಿದ್ವಿ, ಆದರೆ ಒಡಿಸಾಗ ಬಂದದ್ದಿಲ್ಲ ನಾವು. ತುಂಬ ದಿವಸ ತುಂಬ ಆಸೆ ಇತ್ತು, ನೋಡಲೇಬೇಕು ಅಂತ. ನಮ್ಮ ಇಮ್ಯಾಜಿನೇಷನಲ್ಲ ಗೌರಿ, ಇದು ರಥೋತ್ಸವ, ಲ್ಯಾಕ್ಸ್ ಆ್ಯಂಡ್ ಲ್ಯಾಕ್ಸ್ ಆಫ್ ಪೀಪಲ್ ಇದೆಲ್ಲ ನೋಡಿದ್ವಿ. ಇಷ್ಟು ಇದರಲ್ಲಿ ಹೆಂಗೆ ದೇರ್ ಆರ್ ಈವನ್ ಸಮ್ ಥ್ರೆಟ್ಸ್ ಆಲ್ಸೋ ಸರೌಂಡಿಂಗ್ ಇಂದ. ಈ ರಶಲ್ಲಿ ಹೋಗ್ತೀರಾ, ಲಕ್ಷಾಂತರ ಜನ ಇರ್ತೀರಾ, ಏಜ್ಡು, ಏನು ಮಾಡೋ ಹೋಗ್ತೀರಾ, ಹಂಗೆ ಹಿಂಗೆ ಅವರು ಹೇಳ ನಮಗೆ ಹೋಗಲೇಬೇಕು, ನೋಡಲೇಬೇಕು ಅಂತ ಆಯಿತು. ಎನಿವೆ ವಿ ಕುಡ್ ಮೇಕ್ ಇಟ್. ದಟ್ಸ್ ಅಬೌಟ್ ದ ವಿಸಿಟ್ ಪಾರ್ಟ್. ಇನ್ನು ಬೇರೆ ವಿಷಯ ಹೇಳಬೇಕು ಅಂದರೆ ದ ಬೆಸ್ಟ್ ಮೂಮೆಂಟ್ ಫಸ್ಟ್ ದರ್ಶನ. ಇವ್ರು ಹೇಳ್ದಂಗೆ ಗುಂಡಿಚ ಟೆಂಪಲ್ ಆಗುತ್ತೋ ಲೇಟ್ 3 ಗಂಟೆ ಬಂದರು, 5 ಆಗೋಯ್ತು, 6 ಗಂಟೆ ಆಗೋಯ್ತು. ಅವ್ರನ್ನೇನೋ ಕ್ಯಾಚ್ ಮಾಡಿದ್ರು, ಮಳೆ ಬಿಡೋ. ಆದರೆ ನಮ್ಮ ಒಳಗೆ ಹೋಗ್ತೀವೋ ಇಲ್ವೋ, ಸಡನ್ ಯು ಆಲ್ ಸೆಟ್ ಮಾರ್ನಿಂಗು ಹಂಗೆ ಅಂತ, ಬೆಳಿಗ್ಗೆ ನೋಡ್ಕೊಳ್ಳೋಣ ಹಂಗೆ ಅಂತ. ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಹಂಗೆ ನೋಡ್ರೆ ಕೊನೆಗೆ ಅದನ್ನು ಯು ಕುಡ್ ಮೇಕ್ ಇಟ್. ವಾಟ್ ಆನ್ ಎಕ್ಸಲೆಂಟ್ ಎಫರ್ಟ್ಸ್. ಸುಮ್ಮನೆ ಅಲ್ಲ ಅದು. ದಟ್ ವಾಸ್, ವಿ ಕ್ಯಾನ್ ನೆವರ್ ಫರ್ಗೆಟ್. ಒಂದು ಅದು ಫ್ಯೂ ಅವರ್ಸ್, 4 to 5 hours. ನಿಜವಾಗ್ಲೂ ನನಗೆ ಹಿಂದಿನ ರೋಡಿಂದ ಹಿಂಗೆ ಕರ್ಕೊಂಡು ಹೋಗಿದ ತಕ್ಷಣ ಬೇರೆದು ಪ್ರತಿಭಾನ ಎಲ್ಲಿ ಹೋಗ್ತೀವಿ, ದೇವಸ್ಥಾನಕ್ಕೆ ಹೋಗ್ತೀವಿ. ನಾನು 5 ಸಮುದ್ರ ದೇವಸ್ಥಾನ ಬ್ಯಾಕ್ ಎಂಟ್ರಿಲಿ ತಗೊಂಡು ಆಚಾರ ಫಸ್ಟ್ ಟೈಮ್ ಅವ್ರ ಹತ್ರ ಬಯಸ್ಕೊಂಡು, ಅವರು ತುಂಬ ಡಿಸ್ಕ್ರೀಟ್ಲಿ ಹಿ ಈಸ್ ಟೇಕಿಂಗ್ ಮೀ. ಅಲ್ಲಿ ಹೋಗ್ಬಿಟ್ಟು ಅವನು ನೋಡ್ತಾ, ಪೊಲೀಸ್ನ ನೋಡ್ತಾ ನಿಂತ್ಕೊಂಡಿದ್ದೆ. ಪೀಚೆ ಸೊ ಫಸ್ಟ್ ಟೈಮ್ ಅಲ್ಲಿ ನೋಡಿದ್ದು ರಿಯಲಿ ಕ್ಯಾನ್ ನೆವರ್ ಫರ್ಗೆಟ್. ದೇರ್ ವಾಸ್ ಎ ಸಾರ್ಟ್ ಆಫ್ ಡಿವೈನ್ ವೈಬ್ರೇಷನ್. ಸಟನ್ಲಿ ವಿ ಕ್ಯಾನ್ ಸೇ ದಟ್. ಸೊ ದಟ್ ವಾಸ್ ದ ಬೆಸ್ಟ್ ಮೂಮೆಂಟ್. ಅದಕ್ಕೆ ನೀವು ಆರ್ಗನೈಸ್ ಮಾಡಿ ಕೊಟ್ರಿ ನೋಡಿ, ಅದಕ್ಕೆ ಇಟ್ ಇಸ್ a round of applause. Really excellent. That's one. Very next day ಅವ್ರನ್ನ ಕರ್ಕೊಂಬಂದ್ರು ನೋಡಿ. ಮತ್ತೆ ಇನ್ನು ನಮಗೆ ಕ್ಯೂರಿಯಾಸಿಟಿ ಜಾಸ್ತಿ, ಪಹಾಂಡಿ ಮತ್ತೆ ನೋಡಕ್ಕಾಗತ್ತೋ ಇಲ್ವೋ ಅಂತ. ಅವಾಗ ಅಲ್ಲಿ ಯಾವುದೋ ಪುಣ್ಯಾತ್ಮ ಆ ರಶಲ್ಲಿ ಇವಳು ಸುಮ್ಮನೆ ಇಲ್ದೆ ಅಲ್ಲಿ ಇರೋವ್ರ ಹತ್ರ ನಾವು ತುಂಬ ದೂರ ಬೆಂಗಳೂರಿಂದೆಲ್ಲ ಬಂದಿದ್ವಿ, ನೋಡಲೇಬೇಕು ಅಂತ. ದೆನ್ ವೆಯ್ಟ್ ಅರೇಂಜ್ ಮಾಡ್ತಿದ್ದು ಇದರಲ್ಲಿ ಮೇಲೆ ನಿಲ್ಸ್ಬಿಟ್ಟ ನಮ್ಮನ್ನ ಒಬ್ಬ, ಹಿಂಗೆ ಎತ್ತಿ ಮೇಲೆ ಟ್ಯಾಪ್ ಮೇಲೆ. ಹೌದು, ವಾಟರ್ ಏರಿಯಾ ಮೇಲೆ. That was really wonderful. All the 3 gods we could watch, we can see through our eyes. ಅದು ತುಂಬ ಚೆನ್ನಾಗಿತ್ತು. ಬೇರೆ ಇನ್ನೇನು ಹೇಳೋದು, ಮತ್ತೆ ರಶಸ್ ಆಗಲಿ ಇದಾಗಲಿ ಅರೇಂಜ್ಮೆಂಟ್ಸ್ ನೋಡಿ. ಲೈನ್ ಆಫ್ ವರ್ಡ್ ಆಫ್ ಅಪ್ರಿಷಿಯೇಷನ್ ಡಿಸರ್ವ್ ಆಲ್ ದೋಸ್ 3 guys. ರಥ ಎಳೆದಿದ್ದು ಬರ್ತೇನೆ ನಾವೆಲ್ಲ ಒಟ್ಟಿಗೆ ರಥ. ಫಸ್ಟು ರೋಪು ಕಣ್ಣಿಗೆ ಕಾಣಿಸ್ತಾ ಇಲ್ಲ. ನಾನು ಏನು ಇಷ್ಟು ಜನ ನಿಂತ್ಕೊಂಡಿದ್ದಾರೆ ಅಂದರೆ ಅದಕ್ಕೆಲ್ಲೋ ರಥ ಎಲ್ಲೋ ಸರಿ more than 500 meters ಅವೇ. ಇಲ್ಲಿ ರೋಪ್ ಇನ್ನೂ ಮುಂದಕ್ಕಿದೆ. ನನಗೆ ಏನು ಇಷ್ಟು ದೊಡ್ಡ ರಥ ಎಲ್ಲ ನಾನು ನೋಡೇ ಇಲ್ಲ ನಿಜವಾಗ್ಲೂ. ಬಟ್ ವಿತ್ ದ ಹೆಲ್ಪ್ ಆಫ್ ಥರ ಸ್ಪ್ರಿಟ್ ಅವರು ಪ್ರತಿಭಾ ಬಿಡಲಿಲ್ಲ, ಎಳಿಲೇಬೇಕು ಅಂತ. ಅಟ್ಲೀಸ್ಟ್ ಜಗನ್ನಾಥ್ ಗಾಡ್ ಆಫ್ ಕೋರ್ಸ್ ವಿ ಕುಡ್ ಟಚ್ ದ ರೋಪ್ ಅಟ್ಲೀಸ್ಟ್, ಬಟ್ ಅದರ್ ಟು ಅದೊಂದು ಟಚ್ ಮಾಡಿದ್ವಿ. ಹೌದು ತುಂಬಾ ಥ್ಯಾಂಕ್ಸ್. ಅದರ್ವೈಸ್ ಫಾರ್ ದ ಫುಡ್ ಅಂಡ್ ಅದರ್ ಅರೇಂಜ್ಮೆಂಟ್ಸ್ ಆಲ್ ದಟ್ ವಾಸ್ ವೆರಿ ಫೈನ್. Of course, now last but not the least, naturally we are curious to look forward to more and more trips in the future. Plans ಏನಿದ್ರು we can share, we'll see. ಇನ್ನೊಂದು ಫುಡ್ ಬಗ್ಗೆ ಹೇಳಬೇಕು ಅಂದರೆ, ಪ್ರತಿಭಾ ನಮ್ಗೆ ಎಲ್ಲೋ ಒಂದು ಕಡೆ ನಿಲ್ಲಿಸಿ ಯಾವುದೋ ಒಂದು ಫುಡ್ ಕೊಡ್ಸೋದು ಮಾಡೋದು ಇಲ್ವೇ ಇಲ್ಲ.
ಆಲ್ವೇಸ್ The best. ಟ್ರೈ ಫಾರ್ ದ ಬೆಸ್ಟ್. The best. ನಿನ್ನೆ ಕೂಡ ನಾವಲ್ಲಿ ಅಲರ್ನಾಥ್ ಟೆಂಪಲ್ಗೆ ಹೋದಾಗ ಅದು ಪ್ರಸಾದ ದಯವಿಟ್ಟು ನಾವು ತಪ್ಪು ತಿಳ್ಕೊಳ್ಳೋದು ಬೇಡ. ಆದ್ರೂ ಕೂಡ ಅಲ್ಲಿ ನೆಲ್ಲ ನೊಣ ಇದೆ, ಅಲ್ಲಿ ಕುತ್ಕೊಂಡು ಊಟ Senior ಮಾಡಬಾರ್ದು. citizens were ಬೇರೆ ಕಡೆ taking care ಹೋಗೋಣ of ಅಂತ ಅಂದ್ರೆ ಅದು ಬಂದು ಅಷ್ಟು ಹೇಳಲೇಬೇಕು. ಬಂದು ನಮ್ಮನ್ನ ಅಷ್ಟು ಪ್ರೀತಿಯಿಂದ ಆತ್ಮೀಯತೆಯಿಂದ ನಮ್ಮ ಆರೋಗ್ಯದ ಕಡೆನೂ ಗಮನ ಕೊಟ್ಟು ದಿ ಬೆಸ್ಟ್ ಫುಡ್ ನಮಗೆಲ್ಲ ಕೊಡ್ಸಿದ್ರು. ಎಲ್ಲೂ Thanks for the ಯಾವುದೇ ಕಡೆನೂ organizing. ನಮಗೆ ಯಾವುದೇ ಲೋಪ ಕೂಡ ಆಗ್ಲಿಲ್ಲ. ಏನಾಯ್ತು? ಅಂದ್ರೆ ಹೊಟ್ಟೆ ತುಂಬಿಸಿದ್ರೆ ನಾವು ದೇವ್ರನ್ನ ಕಣ್ತುಂಬ ನೋಡ್ಬೋದು. ಹಸು ಕಟ್ಕೊಂಡು, ಯಾಕೆಂದ್ರೆ ನಂಗೆ ಬೇಜಾರು ಶ್ರೀಗಳು ಹೇಳಿ ಜ್ಞಾಪಕ ಬರುತ್ತೆ. ಅವ್ರು ಹೇಳ್ತಾರೆ ಎಲ್ಲ ತಿಂದು ಉಂಡು ಎಲ್ಲ ಮಾಡಿದ್ರೆ ದೇವ್ರ ಕಡೆ ಒಂಚೂರು ಮನ್ಸು ಹೋಗುತ್ತೆ, ಇಲ್ಲಾಂದ್ರೆ ಹೊಟ್ಟೆ ಉಪವಾಸ ಕಟ್ಕೊಂಡ್ರೆ ಏನು ಮಾಡ್ಲಿಕ್ಕೆ ಆಗಲ್ಲ ಅಂತ. ಹಾಗೆ ಪ್ರತಿಭಾ ನಮ್ದೆಲ್ಲ ಹೊಟ್ಟೆ ತುಂಬಿಸಿ ಮಾಡಿ ಮಡ್ಸಿ ಆಮೇಲೆ ದೇವ್ರ ನೋಡಕ್ ಕರ್ಕೊಂಡು ಹೋಗ್ತಿದ್ವಿ. ಕಣ್ತುಂಬ ದೇವ್ರ ನೋಡ್ತಿದ್ವಿ, ಮನ್ಸು ಆ ಕಡೆ ಈ ಕಡೆ ಹೋಗ್ತಿರ್ಲಿಲ್ಲ. ಫಾರ್ ದಟ್ ಆಲ್ಸೋ ಅ ಬಿಗ್ ರೌಂಡ್ ಆಫ್ ಅಪ್ಲಾಸ್. No onion, no garlic, nothing. ನೋ ಪ್ರಾಬ್ಲಮ್. ಸಾತ್ವಿಕ್ ಸಾತ್ವಿಕ್. ಹರೇ ಹರೇ ಜಗನ್ನಾಥ. ಆ್ಯಕ್ಚುಲಿ ಇವ್ರು ಹೇಳಂಗೆ ನನಗೆ ಫಸ್ಟು ನಮ್ಮ ಮನೇಲಿ ಇದು ಮಾಡಿ ನಮ್ಮ ಮಗಳು ಸೌಮ್ಯ ಹೇಳು, ಅಮ್ಮ ಹೋಗ್ಬಿಟ್ಟು ಅಮ್ಮ ಅದ್ರ ಹೋಗಿ ಬಂದಿದ್ದು ಫಸ್ಟ್ ಇತ್ತ ಸೌಮ್ಯ ಅದು ಇದೊಂದು. ಆಮೇಲೆ ಇದು ಮಾಡ್ಕೊಂಡು ಒಂದು ಮನಸ್ಸು ಮಾಡ್ಕೊಂಡು ಇವ್ರು ಹೇಳೋಕ್ಕೆಲ್ಲ ಇದು ಮಾಡ್ಕೊಂಡು ಬಂದ್ವಿ. ಬಟ್ ಟ್ರಿಪ್ ನನಗೆ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಇನ್ಫ್ಯಾಕ್ಟ್ ಅಲ್ಲಿ ನಂಗೆ ಕಾಣಿಸ್ಲಿಲ್ಲ ಸ್ಟೇರ್ ಬರುವಾಗ. ಇವ್ರು ಅಲ್ಲಿ ನೋಡಿ ಮಧ್ಯ ಇದೆ ಅಂದರೆ ನಾನು ಎಲ್ಲಿ ಇನ್ನೂ ಕಾಣಿಸಲ್ಲ, ಇಷ್ಟು ಕಾಣ್ತದೆ, ಇನ್ನೂ ಬರೋವರೆಗೂ ಕಾಣಿಸಲ್ಲ ಅಂತ. ಆಮೇಲೆ ಅದು ಹತ್ರ ಇದು ಬಂದಮೇಲೆ ನಂಗೆ ತುಂಬ ಆವಾಗ ಹೇಳ್ತು ಒಂಥರ ತುಂಬ ಮೈಗೆ ಜುಮ್ಮ ತಂತಿತ್ತು. ಚೆನ್ನಾಗಿ ಇದು ನೋಡಿದೆ. ಅದಾದ್ಮೇಲೆ ಅದು ಅಲ್ಲಿ ಬಂದು ನಿಂತ್ಕೊಂಡ್ಮೇಲೆ ಸೂಪರ್ ಚೆನ್ನಾಗಿ ನೋಡಿ ಸಾಕಾಯ್ತು. ಇನ್ನೂ ಕೂಡ ನೋಡ್ಬೇಕು. ಇನ್ನೊಂದ್ಸತಿ ಇನ್ನೂ ಇದ್ರೆ ಇವತ್ತು ಇದ್ರೆ ಅಲ್ಲೇ ಹೋಗಿ ನೋಡೋಣ ಅಂತಲೂ ಇದೆ. ಅಲ್ಲೇ ಇರ್ತಿದ್ವಿ ಇವತ್ತು. ಇನ್ನೊಂದು ಸಿಗ್ನಿಫಿಕೆನ್ಸ್, ಒಂದು 3-4 ಹೊಸ ಫ್ರೆಂಡ್ಸ್ ಅದು ಆ್ಯಂಡ್ ಇದಕ್ಕೆಲ್ಲ ಕಾರಣ ಪ್ರತಿಭಾ, ಸಂದೀಪ್ ಇದು ತುಂಬಾ ಮಾಡಿದ್ರು. ಆ್ಯಂಡ್ ಎಲ್ಲ ಕೋಆಪ್ರೇಟ್ ಮಾಡಿ ಎಲ್ಲರೂ ಫ್ರೆಂಡ್ಸ್ ಚೆನ್ನಾಗಿತ್ತು. They are bigger as well. ಲೈಕ್ ಅ ಫ್ಯಾಮಿಲಿ ಔಟಿಂಗ್. ಬಟ್ ಇದ್ರು ಇನ್ನೂ ಜಗನ್ನಾಥ ಇನ್ನೊಂದ್ಸತಿ ಇವ್ರು ಹೇಳೋಕೆ ಪುಟ್ಟು ಪಾಪನ ನೋಡಬೇಕು ಅಂತ ಇನ್ನೂ ಒಂದ್ಸತಿ ಆಸೆ ಇದೆ. ನೋಡೋಣ ಅದು ಯಾವಾಗ ನಡೀತು. ಥ್ಯಾಂಕ್ ಯು. ಜೈ ಜಗನ್ನಾಥ್. ನಾನು ಎಷ್ಟೋ ವರ್ಷಗಳಿಂದ ಕಲ್ಕತ್ತಾಗೆ ಪ್ರತಿ ವರ್ಷ ಹೋಗ್ತಾ ಇದ್ರು, ನೋಡ್ತಾನೆ ಇಲ್ಲ. ಬ್ರೇಕ್ ಜರ್ನಿನೂ ಮಾಡಲಿಲ್ಲ ಜಗನ್ನಾಥ್. ಇವಾಗ್ಲೇ ಅದು ಟೈಮು ಕರಿಬೇಕಲ್ಲ ಅವನು. ಗುಂಡೀಚ ಟೆಂಪಲ್ಗೆ ಓಡಾಡಿದ್ದು ಅಷ್ಟು ದೂರ ಹೋಗೋದು, ಒಬ್ಬರನ್ನ ಕೇಳೋದು ಇನ್ನೊಬ್ರನ್ನ ಕೇಳೋದು, ಅದು ತುಂಬಾ ಕನ್ಫ್ಯೂಷನ್ ಆಗ್ತಾ ಇತ್ತು. ಮೊದ್ಲು ನೋಡಿ ತುಂಬಾ ಖುಷಿ ಆಯ್ತು. ಆಮೇಲೆ ತೇರಲ್ಲಿ ನೋಡಿದಾಗ ಇನ್ನೂ ಚಂದ ಅನಿಸ್ತು. ಬರೀ ಹಗ್ಗ ಮುಟ್ಟಿದ್ದಷ್ಟೇ. ಎಲ್ಲ ತುಂಬಾ ಚೆನ್ನಾಗಿತ್ತು. ಫುಡ್, ಸ್ಟೇ, ಪ್ರತಿಯೊಂದು. ಎಲ್ಲರಿಗೂ ಧನ್ಯವಾದಗಳು. ಜೈ ಜಗನ್ನಾಥ್. ಏನಿಲ್ಲ ಫಸ್ಟ್ ಕ್ಲಾಸ್ ಏನಂದ್ರೆ ಅಷ್ಟೊಂದು ಗದ್ದಲ ಇರುತ್ತೆ, ಹೇಗ್ ಹೋಗ್ತೀರಾ ಅನ್ನೋದೇ ತುಂಬಾ ಮುಖ್ಯ ಇತ್ತು. ಎಲ್ಲರೂ ಹೆದರಿಸ್ಬಿಟ್ರು, ಈಗ ಯಾಕೆ ಹೋಗ್ಬೇಕು, ನಿಮ್ಗೇನಾಗಿದೆ? ನಮ್ ತಂದೆ ನನ್ನ ಮಕ್ಕಳು ಬಂದು 3 ತಿಂಗಳು ಹುಷಾರ್ ತಪ್ಪಿದ್ರು. ನೋಡಿ ಜೋಪಾನ, ನೀವ್ ಅಲ್ಲಿ ಇಲ್ಲಿ ಹೋಗ್ಬೇಕು ಅಂತ ನಂಗೆಲ್ಲ ಹೆದರ್ಸವ್ರೆ. ಆ್ಯಂಡ್ ಇನ್ನೊಂದೇನು ಅಂದರೆ ನನಗೆ ಪ್ರತಿಭಾ ನನ್ನ ಮಗು ನೋಡಿದ್ದು ಆಮೇಲೆ ಸ್ವಲ್ಪ ತಕ್ಷಣ ತಿರ್ಗಾ ಮತ್ತೆ ಯಾವಲ್ಲ ಬ್ಯಾಂಗ್ಳೂರ್ ಬಂದರೆ ನೋಡ್ತೀನಿ ಅದು. ಆದರೆ ಅವಳದು ಇವತ್ತು ಅವಳದ್ದು ಕೋಪ ಇದು ಇಷ್ಟು ಸ್ಟ್ರಾಂಗ್ ಅಡಿ ಅಂತ ಹೇಳ್ತಾಳೆ ಪಾಪ. ಡ್ರೈವರ್ನ ಕಾರು ಎಲ್ಲ ಸ್ಟ್ರಾಂಗ್ ಸ್ಟ್ರಾಂಗ್ ಇಷ್ಟು ಮಾಡ್ಬೇಕು ಅಂತಾರೆ. ನೀವು ಹೋಗಲ್ಲ ಅಥಾರಿಟಿ ಇರ್ಬೇಕು, ಲೀಡರ್ಶಿಪ್ ಕ್ವಾಲಿಟಿ. ಎಕ್ಸಲೆಂಟ್ PR. ಎಕ್ಸಲೆಂಟ್ ಲೀಡರ್ಶಿಪ್ ಮಾತ್ರ. ಜೈ ಜಗನ್ನಾಥ. ಜೈ ಜಗನ್ನಾಥ್. ಜೈ ಜಗನ್ನಾಥ. ಜೈ ಜಗನ್ನಾಥ. ಮುಂದೆ ಕೇಳಿ. ನನ್ನ ಎಕ್ಸ್ಪೀರಿಯನ್ಸ್ ಏನು ಅಂತಂದರೆ, ಫಸ್ಟು ನಮ್ಮ ಮಿಸ್ಸಸ್ ಎಲ್ಲ ಒಂದು ಸ್ವಲ್ಪ ನೆಗೆಟಿವ್ ನೋಡೋದು ಜಾಸ್ತಿ. ಸ್ಟ್ಯಾಂಪೀಡ್ ಆಗಿ ಒಂದು ಡೆತ್ ಆಯಿತು. ಅವರು ಬೇಡ ನೀವು ಹೋಗ್ಬೇಡಿ, ಎಷ್ಟು ಇದಿದೆ, ಹೆಂಗೆ ಅಲ್ಲಿ ಅಷ್ಟೊಂದು ರಶ್ ಇದೆ, ಮೋರ್ ದೆನ್ 1 lakh ಪೀಪಲ್ ಇರ್ತಾರೆ, ಹಂಗೆ ಅಂತ. ದಿ ಓನ್ಲಿ ಪ್ಲಸ್ ಪಾಯಿಂಟ್ ವಾಸ್ ಪ್ರತಿಭಾ ಇಸ್ ದೇರ್. ಶಿ ಟೋಲ್ಡ್ ಇಫ್ ಪ್ರತಿಭಾ ಇಸ್ ದೇರ್, ಇಫ್ ಅವ್ರನ್ನ ಮೀಟ್ ಮಾಡೋ ತನಕ ನನಗೆ ಫಸ್ಟ್ ಮೆಸೇಜ್ ಮಾಡ್ತಾನೆ ಇರೋ. ದ ಮೊಮೆಂಟ್ ಯು ಮೀಟರ್ ಯು ಟೆಲ್ ಮೀ. ಅವಳು ಆಮೇಲೆ ಕರ್ಕೊಂಡು ಹೋಗ್ತಾಳೆ ಕರೆಕ್ಟಾಗಿ. ಒನ್ಸ್ ಇಸ್ ದೇರ್ ದೆನ್ ದೇರ್ ನೋ ಪ್ರಾಬ್ಲಮ್ ಅಂತ. ಆ ಥರ ಒಂದು ಇಂಪ್ರೆಷನ್ ಕ್ರಿಯೇಟ್ ಮಾಡಿದ್ದಾಳೆ ಅವಳು. ಸೊ ಥ್ಯಾಂಕ್ಸ್ ಟು ಪ್ರತಿಭಾ, ಐ ವಾಸ್ ಏಬಲ್ ಟು ಮೇಕ್ ದ ಟ್ರಿಪ್. ಇಲ್ಲಾಂದ್ರೆ ಬರೋಕ್ಕೆ ಆಗ್ತಿರ್ಲಿಲ್ಲ.
ಮೈ ಬೆಸ್ಟ್ ಮೂಮೆಂಟ್ ವಾಸ್ ಅಲ್ಲಿ ಇದರಿಂದ ನೋಡಿದ್ದು, ಹೆಡ್ ಕ್ವಾರ್ಟರ್ಸ್ ಇಂದ ನೋಡಿದ್ದು. ತುಂಬ ಚೆನ್ನಾಗಿತ್ತು. ರಥ ಎಳೆಯೋದಕ್ಕಿಂತ ನನಗೆ ಅದು ನೋಡೋದು ತುಂಬ ಇಷ್ಟ ಆಯಿತು. ಆ ದೇವರು ಇದು ಯಾವ ಥರ ಇರುತ್ತೆ ಮಾಡುತ್ತೆ ಅಂತ ಒಂದು ವೆರಿ ವೇಗ್ ಇಮ್ಯಾಜಿನೇಷನ್ ಇತ್ತು. ನಾನು ಒಂದು ನಮ್ಮ ಸ್ಟೂಡೆಂಟ್ಸ್ನ ಕರ್ಕೊಂಡು ಬಂದಿದ್ದೆ ಅನ್ಸುತ್ತೆ, ಅರೌಂಡ್ 30 years ಬ್ಯಾಕ್ ಬಂದಿದ್ದೆ. ಬಟ್ ಆವಾಗಿಂದ ಇವಾಗ ಟೋಟ್ಲಿ ಏನೆಲ್ಲ ಫುಲ್ ಹೊರತೋಗಿತ್ತು, ಏನೂ ಇರಲಿಲ್ಲ. ಐ ಕೇಮ್ ವಿತ್ ಅ ಕ್ಲೀನ್ ಸ್ಲೇಟ್. ಮತ್ತು ನೋಡಿದ್ದು ತುಂಬ ಚೆನ್ನಾಗಾಯಿತು. ಅದಾದಮೇಲೆ ಮತ್ತೆ ಒಂದು 2-3 ಸತಿ ನಾವು ಇದ್ರಲ್ಲಿ ಹೋದ್ವಲ್ಲ, 3 ರಥ ಇದ್ದಾಗ 3 ತೋರಿಸಿ ತುಂಬ ಚೆನ್ನಾಗಿ ಹೇಳಿದ್ದು, ತೋರಿಸಿದ್ದು ತುಂಬ ಚೆನ್ನಾಗಿತ್ತು. ದಟ್ ಆಲ್ಸೋ ಒನ್ ಆಫ್ ದಿ ಹೈಲೈಟ್ಸ್ ಆಫ್ ದಿ. ಆ್ಯಂಡ್ ಇನ್ನೊಂದು ಹೈಲೈಟ್ ಏನಂತಂದರೆ ನಾವು ಮೇಲೆ ಹೋಗಿ ಮೇಲಿಂದ ನೋಡಿದ್ವಲ್ಲ, ಅದು ತುಂಬ ಚೆನ್ನಾಗಿತ್ತು. ಮೇಲಿಂದ ಅಲ್ಲಿ ಗುಡಿ ಒಳಗೆಲ್ಲ ಹೋಗಿ ಪ್ರತಿಯೊಂದು ದೇವಸ್ಥಾನನ ನೋಡಿ ಅದಕ್ಕೊಂದು ಇತಿಹಾಸ ಹೇಳಿ, ಥ್ಯಾಂಕ್ಸ್ ಟು ಸಂದೀಪ್, ಅವನು ಪ್ರತಿಯೊಂದು ದಟ್ ಇಸ್ ಒನ್ ಆಫ್ ದಿ ಇನ್ಕ್ಲೇಷನ್. ನಾನು ಬರಬೇಕು ಅಂತಂದರೆ ಅದೊಂದು ಮೋಟಿವೇಶನ್ ಇತ್ತು. ಚೆನ್ನಾಗಿ ಹೇಳ್ತಾನೆ, ನನಗೆ ಬೇರೆಯವ್ರು ಯಾರು ಆ ಥರ ಹೇಳಲ್ಲ. ಸೊ ಜಸ್ಟ್ ಜನರಲ್ಲ ಬರ್ತಾರೆ, ಗೈಡ್ ಥರ ಕರ್ಕೊಂಡು ಹೋಗಿ ಇದು ಮಾಡ್ತಾರೆ. ಸೊ ಸಂದೀಪ್ ಇದ್ದರೆ ದಟ್ ಇಸ್ ದೇರ್, ದಟ್ ಪಾಯಿಂಟ್ ಇಸ್ ದೇರ್. ಸೊ ಐ ಕ್ಯಾನ್ ಫೀಲ್ ಫ್ರೀ ಟು ಆಸ್ಕ್ ಹಿಮ್ ಆಲ್ಸೋ. ಪ್ರತಿಯೊಂದು ಕೇಳ್ತೀನಿ ನಾನು, ಯಾವ ಥರ ಹಾಗೆ ಆ ಚಕ್ರ ಯಾಕೆ ಹಂಗಿದೆ, ಇದೇನಿದೆ ಅಂತೆಲ್ಲ ಕೇಳ್ತೀನಿ. ಸೊ ಹಿ ವಾಸ್ ಏಬಲ್ ಟು ಎಕ್ಸ್ಪ್ಲೈನ್ ವೆರಿ ಕನ್ವಿನ್ಸಿಂಗ್ಲಿ. ಥ್ಯಾಂಕ್ಸ್ ಟು ಆಲ್ ದಿ ಕೋ ಟ್ರಾವೆಲರ್ಸ್, ಎಲ್ಲರೂ ಹೆಲ್ಪ್ ಮಾಡಿದ್ದಾರೆ ನನಗೆ. ಐ ಫೆಲ್ಟ್ ಅಟ್ ಹೋಮ್. And this is the 3rd trip with this grand gang. And I wish I had to have many more such trips. Thank you.